ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಮನೆಯಿಂದ ಇವತ್ತು ಶಾಕಿಂಗ್ ರೀತಿಯಲ್ಲಿ ಎಲಿಮಿನೇಷನ್ ಆಗಿದ್ದು, ಬಿಗ್ ಬಾಸ್ ನ ಎಲಿಮಿನೇಷನ್ ಪ್ರಕ್ರಿಯೆ ನಿಜವಾಗ್ಲೂ ಜನರ ಓಟುಗಳ ಮೇಲೆ ಡಿಪೆಂಡ್ ಆಗಿದ್ಯಾ ಅಥವಾ ಬಿಗ್ ಬಾಸ್ ಟೀಮ್ ನ ಇಷ್ಟದ ಪ್ರಕಾರ ಎಲಿಮಿನೇಷನ್ ನಡೀತಿದೆಯಾ ಅನ್ನುವ ಸಾಕಷ್ಟು ಅನುಮಾನಗಳನ್ನು ಉಂಟು ಮಾಡುತ್ತಿದೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಕರ್ನಾಟಕದ ಜನಪ್ರಿಯವಾದ ನಂಬರ್ 1 ರಿಯಾಲಿಟಿ ಶೋ ಆಗಿದ್ದು, ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು TRP ಅನ್ನು ಪಡೆಯುವ ಏಕೈಕ ರಿಯಾಲಿಟಿ ಶೋ ಆಗಿದೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಇದ್ದು, ನಿನ್ನೆಯ ಎಲಿಮಿನೇಷನ್ ನಲ್ಲಿ ನಟಿ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಆದ್ರೆ ಇವತ್ತು ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ದ ಧನ್ರಾಜ್ ಆಚಾರ್ ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಇದು ಧನ್ರಾಜ್ ಅವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಆ ಒಂದು ಸಣ್ಣ ತಪ್ಪಿನಿಂದಾಗಿ ನೇರವಾಗಿ ನಾಮಿನೇಟ್ ಆಗಿ ಇಷ್ಟು ದಿನಗಳ ಕಾಲ ತುಂಬಾನೇ ನ್ಯಾಯಯುತವಾಗಿ ಆಡಿದ ಧನ್ರಾಜ್ ಅವರ ಒಳ್ಳೆಯತನಕ್ಕೆ ನಿಜವಾಗ್ಲೂ ಬೆಲೆನೇ ಇಲ್ಲ ಅಂತ ಅನಿಸುತ್ತೆ. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಯಾರೆಲ್ಲ ಹನುಮಂತ ವಿನ್ ಆಗ್ಬೇಕು ಅಂತೀರಾ, ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.